ರಾಣಿ, ರಾಣಿ, ಏನಾಯ್ತು ರಾಣಿ? ಯಾಕೆ ಹೀಗೆ ಕೂತಿದೀಯಾ? ಏನಿಲ್ಲ ಬಡಿ. ನೀನು ಏನೂ ಇಲ್ಲ ಅಂದರೆ ಏನಾದರೂ ಇದೆ ಅಂತಾನೆ ಲೆಕ್ಕ. ಏನಾಯ್ತು ಹೇಳಮ್ಮ? ಬಡಿ, ನಾನು ಮಾಡ್ತಿರೋದು ಸರಿನಾ ತಪ್ಪ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ಇಷ್ಟು ವರ್ಷ ನಮ್ಮಮ್ಮ ಯಾರು ಯಾರು ಅಂತ ಹುಡುಕ್ತಾ ಇದ್ದೆ. ಈಗ ನನಗೆ ಅಮ್ಮ ಸಿಕ್ಕಿದ್ದಾರೆ. ಆದರೆ ಅವ್ರ ಹತ್ರ ನಾನೇ ಅವ್ರ ಮಗಳು ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಅಪ್ಪಂಗೆ ಹುಷಾರಾದ್ಮೇಲೆ ಅಮ್ಮನ ಅವ್ರ ಮುಂದೆ ತಂದು ನಿಲ್ಲಿಸಿ ಎಲ್ಲ ವಿಷಯನೂ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಆದರೆ ಈಗ ಅಮ್ಮಂಗೂ ಹುಷಾರಿಲ್ಲ. ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ಅವ್ರಿಗೆ ಎಲ್ಲಿ ಶಾಕ್ ಆಗುತ್ತೋ ಅಂತ ಭಯ ಕಾಡ್ತಿದೆ. ಅದಕ್ಕೆ ರಾಜನ ಹತ್ರ ನಾಳೆ ಅಪ್ಪಂಗೆ ಬ್ಯಾಂಡೇಜ್ ತೆಗಿಯೋ ಟೈಮಲ್ಲಿ ಅಮ್ಮ ಬರ್ದೇ ಇರೋ ಥರ ಅವಾಯ್ಡ್ ಮಾಡಕ್ಕೆ ಹೇಳಿದ್ದೀನಿ. ನಾನು ಮಾಡಿರೋದು ಸರಿ ತಾನೇ ಬಡಿ? ರಾಣಿ, ಖಂಡಿತವಾಗ್ಲೂ ಸರಿಯಾದ ನಿರ್ಧಾರನೇ ಮಾಡಿದೀಯ. ನೀನೀಗ ಅಪ್ಪನ ಜೊತೆ ಅಮ್ಮನ ಆರೋಗ್ಯನೂ ನೋಡ್ಕೋಬೇಕಾಗುತ್ತೆ. ಅವರೇನಾದರೂ ನಿಮ್ಮ ಅಪ್ಪನ್ನ ನೋಡಿದ್ರೆ ತುಂಬ ಸಮಸ್ಯೆ ಆಗ್ಬೋದು. ಹೌದು ಬಡಿ. ಆದರೆ ಒಂದಲ್ಲ ಒಂದಿನ ಅವ್ರ ಅಪ್ಪ ನೋಡ್ಬಿಟ್ರೆ, ನೋಡಿ ಶಾಕ್ ಆದ್ರೆ ಆಕೇನ್ ಮಾಡೋದು? ರಾಣಿ, ಸದ್ಯಕ್ಕೆ ನಾಳೆದನ್ನು ಯೋಚನೆ ಮಾಡು. ಮುಂದೇನು ಮಾಡಬೇಕು ಅನ್ನೋದನ್ನು ಆಮೇಲೆ ಯೋಚನೆ ಮಾಡುವಂತೆ. ರಾಜಾ, ನೀನು ಶಿವಾನಿ ದೊಡಮಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀರಂತೆ? ಹೌದು, ಅದಕ್ಕೆ ತಾನೇ ಬಟ್ಟೆ ಪ್ಯಾಕ್ ಮಾಡ್ತಿರೋದು. ರಾಜಾ, ಅದು ಅದು ಅದೇನು ಹೇಳಬೇಕು ಅಂತಿದ್ಯೋ ಬೇಗ ಹೇಳು, ನಂಗೆ ತುಂಬ ಕೆಲಸ ಇದೆ. ನೀನು ದೇವಸ್ಥಾನಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡ್ತೀಯಾ? ಯಾಕೆ? ಯಾಕೆ ಅಂದರೆ ಈ ದೇವಸ್ಥಾನ ಹರಕೆ ಎಲ್ಲ ಬರೀ ಸುಳ್ಳು. ಅಂದರೆ ದೇವರು ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತಿದ್ಯಾ? ಆಹಾ, ನಾನು ಹಾಗೆ ಹೇಳ್ತಿಲ್ಲ. ಜ್ಯೋತಿಷ್ಯ ಸುಳ್ಳಲ್ಲ, ಆದರೆ ಆ ಜ್ಯೋತಿಷ್ಯ ಹೇಳಿದ್ನಲ್ಲ ಅದು ಸುಳ್ಳು. ಅದೇ ಹೇಳ್ತೀಯಾ? ಹೇಗೆ ಅಂದರೆ ಅವನ್ನ ಕರ್ಸಿದ್ದೆ ನಾನು. ಹೇಗಾದರೂ ಮಾಡಿ ನಿನ್ನ ಶಿವಾನಿ ಮದುವೆ ತಡಿಬೇಕು ಅಂತಾನೆ ಈ ಪ್ಲ್ಯಾನ್ ಮಾಡಿದ್ದು. ಆದರೆ ನೀನು ಅದನ್ನೇ ನಿಜ ಅಂದ್ಕೊಂಡು ಈ ಮದುವೆಗೆ ಒಪ್ಕೊಳ್ಳೋದು ಅಲ್ಲದೆ ಈ ಮದುವೆ ಬೇಗ ಆಗಲಿ ಅಂತ ದೇವಸ್ಥಾನಕ್ಕೆ ಬೇರೆ ಹೋಗ್ತಿದ್ಯಾ? ರಾಜಾ, ಪ್ಲೀಸ್ ಈ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ನ ಹೀಗೆ ಬಿಟ್ಬಿಡು. ಅದರಿಂದ ನಿನಗೆ ಒಳ್ಳೇದು. ಅನುಷ್ಕಾ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಈ ಮದುವೆ ನಿಲ್ಲಿಸೋ ಪ್ಲ್ಯಾನ್ ಮಾಡಿರೋದ್ರಿಂದ ನನಗೆ ಒಳ್ಳೆಯದೇ ಆಗಿದೆ. ನೀನು ಅಂದ್ಕೊಂಡಿರೋ ಪ್ರಕಾರ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು ನನ್ನ ಶಿವಾನಿ ಮದುವೆ ಆಗಲಿ ಅಂತಲ್ಲ, ನನ್ನ ಮತ್ತು ರಾಣಿ ಮದುವೆ ಆಗಲಿ ಅಂತ. ಅಂದರೆ ರಾಣಿನೇ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಲಾ? ಅವಳನ್ನ ನನ್ನ ದೂರ ಮಾಡಿದರೆ ತಾನೇ ನನ್ನನ್ನು ಒಪ್ಕೊಳ್ಳಲ್ಲ ಅನ್ನೋದು. ಅನುಷ್ಕಾ, ನಿಜವಾದ ಪ್ರೀತಿಗೆ ಯಾವತ್ತೂ ಜಯ ಸಿಕ್ಕೇ ಸಿಗತ್ತೆ. ಆದರೆ ಪ್ರೀತಿ ವಿಷಯದಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ನಂಬಿಕೆ ಕಳ್ಕೊಬಾರ್ದು ಅಷ್ಟೇ. ಹೌದು ರಾಜಾ, ನಿನ್ನ ಮಾತು 100% ನಿಜ. ನಿಮ್ಮಿಬ್ಬರು ಪ್ರೀತಿ ಯಾವತ್ತೂ ಸೋಲ್ಬಾರ್ದು. ಆಲ್ ದ ವೆರಿ ಬೆಸ್ಟ್. ಆದರೆ ದೊಡ್ಡಮ್ಮನು ಶಿವಾನಿನೂ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಗೊತ್ತಿಲ್ಲ, ಆದರೆ ಆ ದೇವರು ಒಂದು ದಾರಿ ತೋರಿಸ್ತಾನೆ. ಸರಿ, ನಾ ಬರ್ತೀನಿ.
ರಾಜಾ, ಶಿವಾನಿನ ಮದುವೆ ಆಗಲ್ಲ ಅಂತ ಈಗ ಕನ್ಫರ್ಮ್ ಆಯಿತು. ಶಿವಾನಿ, ಇನ್ನು ನೀನು ಏನು ಬೇಕಿದ್ರೂ ಮಾಡ್ಕೊ. ನನಗೆ ಯಾವ ಟೆನ್ಷನ್ನೂ ಇಲ್ಲ. ಐ ಡೋಂಟ್ ಕೇರ್.